मेरा नाम जगदेवी पुजारी है, मैं ग्राम पंचायत का मेंबर है। हमारे गांव को बेलूर जे को पानी नहीं है, प्लीज़ पेमेंट करिए। जो बिल्डर है जो हमारे गांव को पानी कर रहे हैं, उनका पेमेंट हो तो वो हमको पानी देता, नहीं तो नहीं देते। वो बोल रहे हमारा पेमेंट नहीं हो, हम पानी कैसे देंगे, हमारा पेमेंट हो तो आपका गांव को पानी करते। तो उनका पेमेंट नहीं हो रहा, तो हमारा पाइपलाइन टूट गया है, अभी वो आके जोड़ नहीं रहे। तो उनको बोलिए कि हमको पानी चाहिए। कितने दिन से समस्या है आपके? ये अभी 3-4 महीने से लगातार हो रहा है। सही 3-4 महीने से आपको पानी नहीं मिल रहा है। ನಮಸ್ಕಾರ ಸರ್, ನಾನು ಶ್ರೀಧರ್ ಪಾಟೀಲ್ ಅಂತ ಕುಂಸಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನನ್ನ ಕುಂಸಿ ಗ್ರಾಮ ಪಂಚಾಯತಿಯಲ್ಲಿ 5 ಹಳ್ಳಿಗಳು ಬರ್ತವೆ. ಕುಂಸಿವಾಡಿ, ಗಂಡಲಿಕೆ, ಬೇಲೂರು ಜೆ ತಾಂಡ. ಈ ಒಂದು ಬೇಲೂರು ಜೆ ತಾಂಡದಲ್ಲಿ ನೀರಿನ ಸಮಸ್ಯೆ, ಬೇಲೂರು ಜೆ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಒಂದು 1.5 ತಿಂಗಳಾಯಿತು. ಭಾಳ ಕಷ್ಟ ಆಗ್ತಾಯಿದೆ ಅರ್ಧ ಊರಿಗೆ. ಯಾಕಪ್ಪ ಅಂತಂದರೆ ಈಗ ನಮ್ಮ ಬೇಲೂರು ಜೆ ಊರಲ್ಲಿ JJM ಕಾಮಗಾರಿ ಪ್ರಗತಿಯಲ್ಲಿದೆ. ಆ ಒಂದು ಹೋದ ಬ್ಯಾಸಿಗೆದಾಗ ಏನು MP ಎಲೆಕ್ಷನ್ ನಡೀತಾ ಇತ್ತಲ್ಲ, ಆ ಒಂದು ಸಮಯದಾಗ ಎಲ್ಲ ಊರನ್ನವರೆಲ್ಲ ಕೂಡಿಕೊಂಡು ನಮ್ಮ ಬೇಲೂರು ಜೆಯಲ್ಲಿ ಒಂದು ಬಾವಿ ಇದೆ. ಆ ಬಾವಿಯಲ್ಲಿ ಬ್ಯಾಸಿಗೆಗೆ ನೀರಿರಲ್ಲ. ಆ ಬಾವಿಯಿಂದ ಇದಕ್ಕೆ ಟ್ಯಾಂಕಿಗೆ ಪೈಪ್ಲೈನ್ ಆಗಿದೆ, ಬ್ಯಾಸಿಗೆಗೆ ನೀರಿರಲ್ಲ. ಇದಕ್ಕೆ ಪರ್ಯಾಯ ಏನು ಮಾಡಬೇಕು ಅಂತ ಹೇಳಿದ್ರೆ KIDB ನಮ್ಮ ಬೇಲೂರು ಜೆ ಹತ್ತಿಕೊಂಡೇ KIDB ಒಂದು ಜಾಗ ಇದೆ. ಆ ಒಂದು ಜಾಗದಲ್ಲಿ ಒಂದು ಬಾವಿ ಇದೆ. ಆ ಬಾವಿದಾಗ ಸಾಕಷ್ಟು ನೀರಿದ್ದಾವೆ. ಆ ಒಂದು ಬಾವಿಯಿಂದ ಟಾಕಿಗೆ ನೀರು ಹಾಕಿದ್ರೆ ನೀರಿನ ಸಮಸ್ಯೆ ಹೋಗ್ಬಿಡ್ತದೆ ಅಂತ ಊರನ್ನವ್ರದ್ದು ಹೇಳಿದಾಗ ಆ ಒಂದು ನಾವು ಬಹಿಷ್ಕಾರ ಮಾಡ್ತೇವೆ, ಇಲ್ಲಾಂದ್ರೆ ಅಲ್ಲಿ ನೀರು ತಂದು ಕೊಡ್ರಿ, ನಾವು ಓಟ್ ಹಾಕ್ತೀವಿ ಅಂತ ಹೇಳಿದ್ರು. ನಾವು ಜಿಲ್ಲಾಧಿಕಾರಿಗೆ ಮತ್ತು CO ಅವರಿಗೆ ಎಲ್ಲರಿಗೆ ಮನವಿ ಮಾಡಿದಾಗ ನಮ್ಮ ಅಲ್ಲೇ KIDB ಬಾವಿಗೆ ನಮ್ಮ ಯಾರು SC ಸರು 5 ಡಿಸ್ಟ್ರಿಕ್ಟ್ ಬಾಸ್ ಇರ್ತಾರಲ್ಲ ಇವರು ಬಂದಿದ್ದರು. ಇವರು ಮತ್ತೆಲ್ಲ ಸಂಘಟನೆ ಎಲ್ಲರೂ ಬಂದಿದ್ದರು. ಬರೋಣ ನಮಗೆ ಏನು ಹೇಳಿದ್ರು, ಗುತ್ತೇದಾರ ಎಲ್ಲರಿಗೆ ಹೇಳೋಣ. ಗುತ್ತೇದಾರಿಗೆ ಹೇಳಿದ್ರು ರಿವೇಜ್ ಇದು ಅಂತೂ JJM ಪ್ಲ್ಯಾನ್ದಾಗಿಲ್ಲ, ರಿವೇಜ್ ಎಸ್ಟಿಮೇಟ್ ಮಾಡಬೇಕಾಗ್ತದೆ. ರಿವೇಜ್ ಎಸ್ಟಿಮೇಟ್ ನಾವು ಮಾಡ್ತೀವಿ, ಒಂದು 15-20 ದಿವಸದಲ್ಲಿ, ಒಂದು ತಿಂಗಳಲ್ಲಿ ಮಾಡ್ತೀವಿ. ಅದು ಪ್ರೊಸೆಸ್ ನಡೀತಾ ಇದೆ. ನೀವು ಆದಷ್ಟು ಮಟ್ಟಿಗೆ ಜಲ್ದಿ ಮಾಡಿರಿ, ಮಾಡ್ಸೋದು ನಮ್ಮ ಕಡೆ ಹತ್ತತ್ತು ಅಂತ ಹೇಳಿದ್ರು. ನಾವು ಅವ್ರಿಗೆ ಹೇಳಿದೆವು, ರಿಕ್ವೆಸ್ಟ್ ಮಾಡ್ಕೊಂಡೆವು, ನೀವು ರಿವೇಜ್ ಎಸ್ಟಿಮೇಟ್ ಮಾಡ್ತೀನಿ ಅಂತಂದಿದ್ದಾರೆ. ಜನರು ನೀರಿನ ಬಕ್ಕಳು ತ್ರಾಸದ, ನೀವು ಫಸ್ಟ್ ಮಾಡಿರಿ ಅಂತ ಹೇಳಿದಾಗ ಅವರು ಕೂಡ ಒಂದು 8-10 ದಿವಸದಲ್ಲಿ ನೀರು ಬಂದು ಸಂತೃಪ್ತ ನೀರು ಫುಲ್ ಆಗಿದ್ದಾವೆ. ಈಗ ಮುಂದೆ ಏನು ಮಾಡಿದ್ದಾರೆ, ನಮ್ಮ ಊರಲ್ಲಿರೋ ಅದು ಏನು ರಿವೇಜ್ ಎಸ್ಟಿಮೇಟ್ದಲ್ಲಿ ಪೈಪ್ ಹೋಗಿದೆಯಲ್ಲ, ಯಾರೋ ರೈತರಲ್ಲಿ ಯಾರೋ ಏನೋ JCB ವರ್ಕ್ ಮಾಡಲಿಕ್ಕೆ ಹೋದಾಗ ಅದು ಪೈಪ್ ಹೊಡೆದಿದೆ. ಈಗ ಅದು ಪೈಪ್ ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ನಾವು ಮಾಡಿಸ್ತೇವೆ, ಅದಕ್ಕೇನು ದೊಡ್ಡ ಮಾತಿಲ್ಲ. ಬಟ್ ಅದು ಜಾಯಿಂಟ್ ಮಾಡೋ ಸಾಮಾನ್ಯಗಳು ನಂಬಲಿಲ್ಲ. ಅವು HDP ಪೈಪ್ಗಳು ಅದಾವಲ್ರಿ, ಹಾಗಾಗಿ ಅದು ತೊಂದರೆ ಆಗತ್ತದ. ಅದಕ್ಕೆ ನಾವು ಏನು ಹೇಳಿದೆವು, ಇವರಿಗೆ ಗುತ್ತೇದಾರಿಗೆ ಹೇಳಿದೆವು, ಅದು ಬಂದ್ ಮಾಡಿರಿ, ಜರ ತ್ರಾಸ ಅಲ್ಲತ್ತದ ಅಂತ. ಅವ್ರೇನಂದ್ರು, ನಮ್ಮದು ರಿವೇಜ್ ಎಸ್ಟಿಮೇಟ್ನು ಮಾಡಿಲ್ಲ, ಏನಾದರೂ ದುಡ್ಡಿಲ್ಲ, ಮತ್ತು ಇದ್ದಿರೋಂಥ ಫಸ್ಟಿಂದ ಇದ್ದಿದ್ದು ದುಡ್ಡಿನಾಗೆ ಏನೋ ಅದೇಬೋದು IMSನಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ನಾವು ಹಾಕಿರೋಂಥ ದುಡ್ಡು ಬಂದಿಲ್ಲ. ನಾವು 5-6% ಬಡ್ಡಿ ಹಂಗೆ ತಂದು ನಾವು ಅದಕ್ಕೆ ಕೆಲಸ ಮಾಡಿಸಿರ್ತೇವೆ. ನಾವು ದುಡ್ದಿರೋಂಥ ಕೂಲಿ ನನಗೆ ಕೊಡಲಾಗ್ಯಾರ. ಅಸಲೇಕೆ ನನಗೆ ಬಕ್ಕು ತ್ರಾಸ ಅಲ್ಲತ್ತದ ಅಧ್ಯಕ್ಷರೇ, ನೀವು CO ಅವರಿಗೆ ಮತ್ತು ಯಾರಿಗೆ ಹೇಳಿ ಇದು ನೀವು ಕೆಲಸ ಮಾಡಿಸ್ರಿ ಅಂತ ಅವ್ರಂದರು. ಬಟ್ ನಾವು CO ಅವರಿಗೆ ಮತ್ತು RWS ಅವರಿಗೆ ಎಲ್ಲರೂ ನಾನು ಹೋಗಿ ಹೇಳಿದೆ. ಅವ್ರೇನಂತಾರೆ, ಅದು ಬೆಂಗಳೂರದಾಗ ಅದ ರೀ ಫೈಲ, ಅವ್ರು ಆಗಲ್ಲಾಗ್ಯದ, ನಾವೇನು ಮಾಡೋಕ್ಕಾಗಲ್ರಿ, ನೋಡರಿ ಮಾಡರಿ ಅಂತ ಹೇಳ್ತಾರೆ. ಬಟ್ ನಾವು ನಮ್ಮ ಕಡೆಯಿಂದ ಸರ್ ಯಾರೇ ಅಲ್ಲಿ ದುಡ್ದವ್ರಿಗೆ ಒಳ್ಳೆ ಕೂಲಿ ಕೊಟ್ಟರೆ ಕೆಲಸ ಆಗ್ತಾವ. ಈಗ ಸರ್ ಸರ್ಕಾರದವ್ರು ಏನು ಹೇಳ್ತಾರೆ, ಸರ್ಕಾರಿ ಕೆಲಸಗಳು ಊರನವರು ಕರೆಕ್ಟಾಗಿ ಸ್ಥಳೀಯರು ಮಾಡ್ಕೊಂಬಲ್ಲ, ಸಪೋರ್ಟ್ ಕೊಡಲ್ಲ ಅಂತ ಹೇಳ್ತಾರೆ. ನಾವೇ ಸಪೋರ್ಟ್ ಕೊಟ್ಟಿದ್ದು, ಕುಲ್ಡಕ್ಕೆ ನಿಮ್ಮ ಬಲ್ಲಿ ಹೊಂಟಿದ್ದೆವು. ಈಗ ಹೆಂಗೆ ನಮ್ಮ ಗಣಜಲಕೇಡ್ ಗ್ರಾಮ ಇಡೀ ಕರ್ನಾಟಕದಾಗೆ ಮೊದಲನೇ 24 ಗಂಟೆ ನೀರು ಕೊಡಂತ ನಾವು ಮಾಡಿದೆವು. ಅದು ನಾವು ಬೇಲೂರ್ದಾಗೂ ಮಾಡ್ತೇವೆ. ಅದಕ್ಕೆ ನೀವು ನಿಮ್ಮ ಸಹಕಾರ ನಮ್ಗೆ ಬೇಕಾಗ್ಯದ. ಅದು ದುಡಿದಂಥ ಅವ್ರಿಗೆ ಏನದ ಬೆಂಗಳೂರದಾಗ ಏನು ಫೈಲ್ ಅದ ಅಂತಿರಲ್ಲ, ಯಾರದೇ ಅಲ್ಲಿ ಯಾರು ದುಡಿದವ್ರಿಗೆ ನೀವು ಅದು ಫೈಲ್ ಓಕೆ ಮಾಡಿಸಿ ನಮ್ಮ ಊರಾಗ ಬೇಲೂರು ಜೆಗೆ ನೀರು 24x7 ಮಾಡ್ಕೊಳಕ್ಕೆ ನೀವು ಅನುವು ಮಾಡಿಕೊಡ್ಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟರ್ ಆದ ನಮ್ಮ ಮಾನ್ಯ ಪ್ರಿಯಾಂಕ ಖರ್ಗೆ ಸರ್ ಅವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು JJM ಕಾಮಗಾರಿ ಮನೆ ನೀರು ಕೊಡೋಂಥ ಕಾಮಗಾರಿ ಏನದಲ್ಲ ಸರ್, ಇದು ಆದಷ್ಟು ಒಳ್ಳೆ ರೀತಿಯಲ್ಲಿ ನೀವು ಸಪೋರ್ಟಿಗಾಗಿರಿ. ನೀವು ಸಪೋರ್ಟಿಗಾಗಿ ಇದ್ದೀರಿ, ಬಟ್ ಎಲ್ಲೆಲ್ಲಿ ಏನೇನು ನಿಂತಿತ್ತು ಸಣ್ಣ ತೊಡಕುಗಳು ಅದಾವ, ಅವು ಜರ ಫಾಸ್ಟಾಗಿ ಮಾಡಿಸ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.